ಸಹೋದರ ಸಹೋದರಿಯರೇ, ಆರ್ಥಿಕ ವ್ಯವಹಾರಗಳಲ್ಲಿ ನಾವು ಪಾಲಿಸಬೇಕಾದ ಜಾಗರೂಕತೆಯ ಬಗ್ಗೆ, ನಮಗಿರಬೇಕಾದ ಶಿಸ್ತಿನ ಬಗ್ಗೆ, ಆರ್ಥಿಕ ಕ್ಷೇತ್ರದಲ್ಲಿರಬೇಕಾದ ತತ್ವದ ಬಗ್ಗೆ ಕಳೆದ ವಾರ ಅದಕ್ಕಿಂತ ಮುಂಚಿನ ವಾರದ ಪೂರ್ವದಲ್ಲಿ ಕೆಲವು ವಿಷಯಗಳನ್ನು ನಾವು ಚರ್ಚಿಸಿದ್ದೆವು. ದೀನಲ್ ಇಸ್ಲಾಂ ಅತಿ ಹೆಚ್ಚು ಗೌರವ ಪಾಲಿಸಬೇಕು ಎಂದು ಕಲಿಸಿಕೊಟ್ಟಿರುವ ವಿಷಯವಾಗಿದೆ ನಿಮ್ಮ ಆರ್ಥಿಕ ವ್ಯವಹಾರಗಳು. ಜಗತ್ತಿನಲ್ಲಿ ಅಲ್ಲಾಹನ ಶಾಪಕ್ಕೆ ಈಡಾದ, ಅಲ್ಲಾಹನ ಕ್ರೋಧಕ್ಕೆ ಈಡಾಗಿ ನಾಶ ಹೊಂದಿದ ಧಾರಾಳ ಸಮುದಾಯಗಳ ಬಗ್ಗೆ ಕುರ್ಆನ್ ವಿವರಿಸುವ 5-6 ಸಮುದಾಯಗಳು. ಅವುಗಳ ಪೈಕಿ ಹೆಚ್ಚಿನವುಗಳು ಕೂಡ ಅಲ್ಲಾಹನ ಶಾಪಕ್ಕೆ ಈಡಾಗಲು ಕಾರಣ, ಅವರು ನಾಶವಾಗಲು ಕಾರಣ ಆರ್ಥಿಕ ವ್ಯವಹಾರಗಳಲ್ಲಿದ್ದ, ಆರ್ಥಿಕ ಕ್ಷೇತ್ರಗಳಲ್ಲಿ ಅವರು ತೋರಿದ ಅಧರ್ಮವಾಗಿದೆ. ಸತ್ಯವಿಶ್ವಾಸಿಗಳಿಗೆ ಬದುಕಿಗೆ ಬಜೆಟ್ ಇರಬೇಕು. ನನ್ನ ಆದಾಯ ಎಷ್ಟಿದೆ, ನನಗೆ ಖರ್ಚು ಮಾಡುವ ಸಾಮರ್ಥ್ಯ ಎಷ್ಟಿದೆ, ಈ ಸ್ಪಷ್ಟವಾದ ಬಜೆಟ್ ಸತ್ಯವಿಶ್ವಾಸಿಗಳಿಗೆ ಖಂಡಿತವಾಗಿಯೂ ಇರಬೇಕು. ಬದುಕಿನಲ್ಲಿ ಅತಿ ಅಗತ್ಯದ ವಿಷಯಗಳು ಮತ್ತು ಅನಗತ್ಯಗಳು ಅಂತ ಇದೆ. ಅತಿ ಅಗತ್ಯ ಯಾವುದು, ಅಗತ್ಯ ಯಾವುದು, ಅನಗತ್ಯ ಯಾವುದು, ಇದರ ಬಗ್ಗೆ ನಮಗೆಲ್ಲ ಬಹಳ ಸ್ಪಷ್ಟವಾದ ಧೋರಣೆ ಇರಬೇಕು. ಇದರ ಬಗ್ಗೆ ಧೋರಣೆ ಇಲ್ಲದೆ ಇರುವುದೇ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಕಾರಣ. ನಾವು ನಮ್ಮ ಆಹಾರ, ನಮ್ಮ ಬಟ್ಟೆ, ನಮ್ಮ ಪಾರ್ಟಿಗಳು, ನಮ್ಮ ಮದುವೆ, ಆಭರಣಗಳೊಂದಿಗೆ ನಮಗಿರುವ ವ್ಯಾಮೋಹ, ನಮ್ಮ ವಾಹನ, ಮನೆ, ಹೀಗೆ ಎಲ್ಲ ವಿಷಯಗಳು ನಾವು ಅನಗತ್ಯವಾಗಿ ಇವತ್ತು ಖರ್ಚು ಮಾಡ್ತಾ ಇದ್ದೇವೆ. ನಿಮ್ಮ ಅಗತ್ಯಗಳನ್ನು ಇವತ್ತು ತೀರ್ಮಾನಿಸುವುದು ನೀವಲ್ಲ, ಮಾರ್ಕೆಟ್ಗಳು. ಹೇಳಲಾಗುತ್ತದೆ ನಮ್ಮ ಪೂರ್ವಿಕರಿಗೆ, ಅವರಿಗೆ ಡಿಗ್ರಿ ಇರಲಿಲ್ಲ, ಆದರೆ ಮನೆಗೆ ಯಾವುದೆಲ್ಲ ಸಾಮಾನುಗಳ ಅಗತ್ಯ ಇದೆ ಎಂಬುದರ ಬಗ್ಗೆ ಅವರಿಗೆ ಸ್ಪಷ್ಟತೆ ಇದೆ. ಮನೆಗೆ ಯಾವುದೆಲ್ಲ ಸಾಮಾನು ತರಬೇಕು ಎಂಬುದರ ಬಗ್ಗೆ ಅವರಿಗೆ ನಿರ್ದಿಷ್ಟವಾದ ತಿಳುವಳಿಕೆ. ಆದರೆ ಇವತ್ತು ಡಿಗ್ರಿ ಇರುವವರು, ಸುಶಿಕ್ಷಿತರು, ನಿಮಗೆ ನಿಮ್ಮ ಮನೆಗೆ ಯಾವ ಸಾಮಾನು ಬರಬೇಕು ಎಂಬುದರ ಬಗ್ಗೆ ಯಾವ ಸ್ಪಷ್ಟತೆಯೂ ಇಲ್ಲ. ನೀವೇನು ಸಾಮಾನು ತರಬೇಕು ಎಂದು ನಿರ್ಧರಿಸುವುದು ಸೂಪರ್ ಮಾರ್ಕೆಟ್ಗಳು. ಅಲ್ಲಿ ಯಾವುದಾದ್ರೂ ಒಂದು ವಸ್ತುವಿಗೆ ₹2 ಡಿಸ್ಕೌಂಟ್ ಅಂತ ಹೇಳಿದ್ರೆ ನಾವು ಅದನ್ನು ಪರ್ಚೇಸ್ ಮಾಡ್ತೇವೆ. ಅದು ಅಗತ್ಯವೋ ಅನಗತ್ಯವೋ ಯಾವ ಪ್ರಜ್ಞೆಯೂ ಇಲ್ಲ. ಯಾವುದೋ ಒಂದು ವಸ್ತು ಅದಕ್ಕೆ ₹12 ಡಿಸ್ಕೌಂಟ್ ಇದೆ, ಅದಕ್ಕೆ ₹6 ಡಿಸ್ಕೌಂಟ್ ಇದೆ, ಅದಕ್ಕೊಂದು ₹25 ಡಿಸ್ಕೌಂಟ್ ಇದೆ ಅಂತ ಚೀಟಿ ಅಂಟಿಸಿದೆ. ನಾವು ಆ ವಸ್ತುವನ್ನು ಖರೀದಿಸ್ತೇವೆ. ಅದು ನಿಮಗೆ ಅಗತ್ಯವೋ ಅನಗತ್ಯವೋ ಎಂಬ ಪರಿಜ್ಞಾನ ನಿಮಗಿಲ್ಲ. ಎಲ್ಲ ವಿಷಯಗಳಲ್ಲೂ ಹಾಗೆ. ನನ್ನ ಮನೆ ಹೇಗಿರಬೇಕು ಎಂದು ನಿರ್ಧರಿಸಲ್ಪಡುವುದು ನನ್ನ ಅಗತ್ಯ, ನನ್ನ ಸಾಮರ್ಥ್ಯ ಖಂಡಿತ ಅಲ್ಲದು. ನೆರೆಮನೆಯವ ಕಟ್ಟಿಸಿದ ಮನೆಯ ವಿಸ್ತೀರ್ಣ, ಅಥವಾ ಫ್ರೆಂಡ್ಸ್ ಅಥವಾ ಸಂಬಂಧಿಕರು ಅವರು ಕಟ್ಟಿಸಿದ ಮನೆಯ ವಿಸ್ತೀರ್ಣ, ಅದರ ಎತ್ತರ, ಅದರ ಸೌಂದರ್ಯ, ಅದು ನಿಮ್ಮ ಮನೆ ಹೇಗಿರಬೇಕು ಅಂತ ನಿರ್ಧರಿಸು. ನನ್ನ ಮನೆ ಹೇಗಿರಬೇಕು ಅಂತ ನಿರ್ಧರಿಸುವುದು ನನ್ನ ಸಾಮರ್ಥ್ಯವೋ ನನ್ನ ಅಗತ್ಯವೋ ಅಲ್ಲ. ನನ್ನ ನೆರೆಮನೆಯವನ ಅಥವಾ ಗೆಳೆಯನ ಅಥವಾ ಸಂಬಂಧಿಕರ ಮನೆಯ ವಿಸ್ತೀರ್ಣ, ಅದರ ಎತ್ತರ, ಅದರ ಇಂಟೀರಿಯರ್, ಅದರ ಸೌಂದರ್ಯ, ಅದು ನನ್ನ ಮನೆ ಹೇಗಿರಬೇಕು ಎಂದು ನಿರ್ಧರಿಸ. ನನ್ನ
ಗೆಳೆಯನ, ನನ್ನ ಸಂಬಂಧಿಕನ ಅಥವಾ ನೆರೆಮನೆಯವನ ಮದುವೆ ಹೇಗಿತ್ತು ಎಂಬುದು ನನ್ನ ಮದುವೆ ಹೇಗಿರಬೇಕು ಎಂದು ನಿರ್ಧರಿಸ್ತದೆ. ನನ್ನ ಫ್ರೆಂಡ್ ಅಥವಾ ನನ್ನ ಸಂಬಂಧಿಕರ ಕಾರು, ಅವನು ಖರೀದಿಸಿರುವ ಕಾರು, ಆ ಕಾರು ಹೇಗಿದೆ ಎಂಬುದರ ಆಧಾರದಲ್ಲಿ ನಾನು ಯಾವ ಕಾರು ಪರ್ಚೇಸ್ ಮಾಡಬೇಕು ಎಂದು ನಿರ್ಧಾರ ಆಗ್ತದೆ. ಅಂದ್ರೆ ನಾವೆಲ್ಲ ಇವತ್ತು ಖರ್ಚು ಮಾಡುತ್ತಾ ಇರೋದು ನಮ್ಮ ಅಗತ್ಯ, ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತ ಅಲ್ಲ ಸಹೋದರರು. ಬೇರೆ ಯಾವುದೋ ನಾವು ಏನು ಖರ್ಚು ಮಾಡಬೇಕು, ಏನು ಮಾಡಬೇಕು ಅಂತ ನಿರ್ಧರಿಸ್ತಾ ಇದ್ದಾರೆ. ಅನಗತ್ಯಗಳಿಗಾಗಿ ನಾವು ಇವತ್ತು ಹೆಚ್ಚು ಖರ್ಚು ಮಾಡುವುದು. ಆಹಾರದ ವಿಷಯದಲ್ಲೂ ಹಾಗೆ. ಆಹಾರ ತಿಂದು ನಾವಿವತ್ತು ರೋಗಿಗಳಾಗ್ತಾ ಇದ್ದೇವೆ. ಆಹಾರ ಎಂಬುದು ನಿಮ್ಮ ಪಾರ್ಟಿಗಳಲ್ಲಿ, ನಿಮ್ಮ ಮದುವೆಗಳಲ್ಲಿ, ನಿಮ್ಮ ಫಂಕ್ಷನ್ಸ್ಗಳಲ್ಲಿ, ಆಹಾರ ಎಂಬುದು ಆರೋಗ್ಯಕ್ಕಾಗಿ ಅಥವಾ ಹಸಿವು ತಣಿಸುವುದಕ್ಕಾಗಿ ತಿನ್ನುತ್ತೇವೆ ಎಂಬುದರ ಆಚೆ ಆಹಾರ ಎಂಬುದು ಇವತ್ತು ಪ್ರದರ್ಶನ. ಆಹಾರ ಎಂಬುದು ನಿಮ್ಮ ದೊಡ್ಡಸ್ತಿಕೆಯ ಪ್ರದರ್ಶನ, ತೋರಿಕೆ. ಹೀಗೆ ತಿಂದು ನಾವು ರೋಗಿಗಳಾಗ್ತಾ ಇದ್ದೀವಿ. ಅನಗತ್ಯಗಳಿಗಾಗಿ ನೀವು ಖರ್ಚು ಮಾಡುವಾಗ ಅದರ ಪರಿಣಾಮ ಏನೆಂದರೆ, ಅಗತ್ಯಗಳಿಗಾಗಿ ಖರ್ಚು ಮಾಡುವುದಕ್ಕೆ ನೀವು ಸಾಲ ಮಾಡಬೇಕಾಗ್ತದೆ. ಅನಗತ್ಯಗಳಿಗೆ ನೀವು ಖರ್ಚು ಮಾಡುವಾಗ ಅಗತ್ಯಕ್ಕೆ ನಿಮ್ಮಲ್ಲಿ ದುಡ್ಡಿರುವುದಿಲ್ಲ. ನೀವು ಅಗತ್ಯಗಳಿಗಾಗಿ ಮತ್ತೆ ಸಾಲ ಮಾಡಬೇಕಾಗ್ತದೆ. ಸಾಲ, ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಹನ್ನಂನ ಜೊತೆಗೆ ಅಲ್ಲಾಹನೊಂದಿಗೆ ಅಭಯ ಯಾಚಿಸಿರುವ ಒಂದಾಗಿದೆ ಸಾಲ. ಮಿನದ್ದೈನಿ ವಲ್ ಮಲಾಲಿಮಿ ವನ್ನಾರ್. ಒಂದೇ ವಾಕ್ಯ, ಅಲ್ಲಾಹನೇ ಸಾಲ, ಅಕ್ರಮ ಮತ್ತು ಜಹನ್ನಂ, ಇವುಗಳಿಂದ ಅಲ್ಲಾಹನೇ ನಾನು ನಿನ್ನ ಅಭಯವನ್ನು ಯಾಚಿಸ್ತೇನೆ. ಶಹೀದಿನ ಎಲ್ಲಾ ಪಾಪಗಳು ಕ್ಷಮಿಸಲ್ಪಡುತ್ತವೆ. ಇಲ್ಲ ದೈನ್, ಅಲ್ಲಾಹನ ಪ್ರವಾದಿ ಹೇಳಿದ್ದರು ಸಾಲದ ಹೊರತು. ಸಾಲ ಒಬ್ಬ ಶಹೀದಿನದ್ದು ಕೂಡ ಅಲ್ಲಾಹು ಸಾಲ ಕ್ಷಮಿಸುವುದಿಲ್ಲ. ಅಲ್ಲಾಹನ ಪ್ರವಾದಿ ಹೇಳಿದ್ರು, ಒಬ್ಬ ಮನುಷ್ಯ ಅಲ್ಲಾಹನ ದೀನಿಗಾಗಿ ಶಹೀದಾದ, ಅವನಿಗೆ ಮತ್ತೆ ಬದುಕು ಸಿಕ್ಕಿತ್ತು, ಮತ್ತೆ ಶಹೀದಾದ, ಮತ್ತೆ ಬದುಕು ಸಿಕ್ಕಿತ್ತು, ಮತ್ತೆ ಅಲ್ಲಾಹನ ದೀನಿಗಾಗಿ ಶಹೀದಾದ. ಇಷ್ಟಾದರೂ ಕೂಡ ಅವನ ಮೇಲೆ ಸಾಲ ಇದ್ದರೆ ಆ ಸಾಲ ಅಲ್ಲಾಹು ಕ್ಷಮಿಸುವುದಿಲ್ಲ ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಆದ್ದರಿಂದ ಸಹೋದರರ ಬದುಕಿನಲ್ಲಿ ಅಗತ್ಯ ಯಾವುದು, ಅತೀ ಅಗತ್ಯ ಯಾವುದು, ಅನಗತ್ಯ ಯಾವುದು, ಇವುಗಳ ಬಗ್ಗೆ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು. ಆಹಾರ ಎಂಬುದು ನಿಮ್ಮ ಅಗತ್ಯ, ಅದನ್ನು ಪೋಷಣೆ ಮಾಡುವಂತಿಲ್ಲ. ಚಿಕಿತ್ಸೆ, ಎಜುಕೇಶನ್, ಮಕ್ಕಳ ಫೀಸ್, ಇದೆಲ್ಲವೂ ನಿಮ್ಮ ಅತಿ ಅಗತ್ಯವಾದ ವಿಷಯಗಳು. ಆಹಾರ ಅತ್ಯಂತ ಅಗತ್ಯವಾದದ್ದು. ಆದರೆ ನಿಮ್ಮ ಪ್ಲೇಟಿನಲ್ಲಿರುವ ಎಲ್ಲ ವಸ್ತುಗಳು ಅಗತ್ಯದಲ್ಲ. ಆಹಾರ ಅಗತ್ಯ, ತಿನ್ನಲೇಬೇಕು. ಆದರೆ ನಿಮ್ಮ ಡೈನಿಂಗ್ ಟೇಬಲ್ನಲ್ಲಿರುವ ಎಲ್ಲ ಆಹಾರ ವಸ್ತುಗಳು ಅತಿ ಅಗತ್ಯದ ವಸ್ತುಗಳಲ್ಲ. ಕೆಲವನ್ನು ಅವುಗಳಿಂದ ಕೈ ಬಿಡಬಹುದು, ಹಾಗೆ ಖರ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಕೆಲವೊಮ್ಮೆ ಅಭ್ಯಾಸಗಳಿಗಾಗಿ ಸಾಲಗಾರರಾಗ್ತಾ ಇದ್ದೇವೆ. ಅದು ಅಗತ್ಯಕ್ಕಾಗಿ ಅಲ್ಲ, ಅಭ್ಯಾಸಗಳಿಗಾಗಿ. ಒಬ್ಬ ವ್ಯಕ್ತಿ ಸಹಾಯಕ್ಕಾಗಿ ಬರುತ್ತಾರೆ, ಸಹಾಯ ಬೇಡಿಕೊಂಡು ಬರುತ್ತಾರೆ. ನಡೆದ ಘಟನೆ, ಬಹಳ ದುರ್ಬಲ ಮನುಷ್ಯ, ಒಂದು ಸಣ್ಣ ಜೋಪಡಿಯಲ್ಲಿ 400 ರೂಪಾಯಿ ಮನೆ ಬಾಡಿಗೆ, ಕೂಲಿ ಕೆಲಸ ಮಾಡುವ ಮನುಷ್ಯ. ಬಾಡಿಗೆ ಕಟ್ಟಲಿಕ್ಕೆ ದುಡ್ಡಿಲ್ಲ. ಹಾಗೆ ಬಾಡಿಗೆಯ ದುಡ್ಡಿಗಾಗಿ ಜನರ ಬಳಿ ಸಹಾಯಕ್ಕಾಗಿ ಬಂದ ವ್ಯಕ್ತಿ. ಆ ವ್ಯಕ್ತಿಯೊಂದಿಗೆ ಕೂತು ಮಾತಾಡಿದಾಗ ಆ ಮನುಷ್ಯನಿಗೆ ಬೀಡಿ ಸೇದುವ ಅಭ್ಯಾಸ ಇದೆ. ದಿವಸಕ್ಕೆ 30 ರೂಪಾಯಿ ಬೀಡಿ ಸೇರ್ತಾನೆ ಮನುಷ್ಯ. ತಿಂಗಳಿಗೆ ಎಷ್ಟು ರೂಪಾಯಿ? ತಿಂಗಳಿಗೆ 900 ರೂಪಾಯಿಯ ಬೀಡಿ ಸೇರಿದ್ರು ಮನುಷ್ಯ. 400 ರೂಪಾಯಿ ಮನೆ ಬಾಡಿಗೆ ಕಟ್ಟಲಿಕ್ಕೆ ದುಡ್ಡಿಲ್ಲ. ಅಂದ್ರೆ ಬೀಡಿ ಸೇದುವುದು
ನಿಲ್ಲಿಸಿದ್ರೆ ಅವ ಅದು ಅತಿ ಅಗತ್ಯ ಅಂತ ತಿಳ್ಕೊಂಡಿದ್ದ. ಅಭ್ಯಾಸವನ್ನೇ ಅಗತ್ಯ ಅಂತ ತಿಳ್ಕೊಂಡಿರುತ್ತೆ. ಬೀಡಿ ಸೇದುವುದು ಯಾವ ಕಾರಣಕ್ಕೂ ಅಗತ್ಯ ಅಲ್ಲ, ಅನಗತ್ಯ ಎಂದು ಮಾತ್ರ ಅಲ್ಲ, ಆರೋಗ್ಯವನ್ನು ಹಾಳು ಮಾಡುತ್ತದೆ, ಪರಿಸರವನ್ನು ಹಾಳು ಮಾಡುತ್ತದೆ, ತಲೆಮಾರನ್ನು ಹಾಳು ಮಾಡುತ್ತದೆ. ಆದರೆ ಈ ಅಭ್ಯಾಸ ಬಿಟ್ಟು ಬಿಟ್ರೆ ಅವ ಬಾಡಿಗೆಯ ಅಭ್ಯಾಸ ಬಿಟ್ಟು ಬಿಟ್ರೆ 900 ರೂಪಾಯಿ ಅವನಿಗೆ ಉಳಿತಾಯ ಆಗ್ತದೆ. ಮತ್ತೆ 400 ರೂಪಾಯಿ ಬಾಡಿಗೆ ಕಟ್ಟಲಿಕ್ಕೆ ಯಾರ ಬಳಿ ಹೋಗಬೇಕಾದ ಅಗತ್ಯ ಇರುವುದಿಲ್ಲ. ಈಗ ನಾವು ಬೇರೆ ಬೇರೆ ರೀತಿಯಲ್ಲಿ ಅಭ್ಯಾಸಗಳನ್ನು ಅಗತ್ಯ ಅಂತ ತಿಳ್ಕೊಂಡಿರುತ್ತೇವೆ. ಅನಗತ್ಯಗಳನ್ನು ಅತ್ಯಂತ ಅಗತ್ಯ ಅಂತ ತಿಳಿದು ಅಗತ್ಯಗಳಿಗಾಗಿ ಖರ್ಚು ಮಾಡಲಿಕ್ಕೆ ನಮ್ಮಲ್ಲಿ ಬುದ್ಧಿ ಇರುವುದಿಲ್ಲ. ಆದ್ದರಿಂದ ಸಹೋದರರೇ, ಅತಿ ಅಗತ್ಯ ಎಂಬುದು ಯಾವುದು? ಎರಡನೆಯದು ಅಗತ್ಯ ಅಂತ ಇದೆ. ನಿಮಗೆ ಸಾಧ್ಯ ಇದ್ದರೆ ಮಾಡಬಹುದು, ಇಲ್ಲದಿದ್ದರೆ ಬಿಡು, ಅದು ಅಗತ್ಯ. ಅತಿ ಅಗತ್ಯ ಎಂಬುದು ಸಾಧ್ಯ ಇದ್ರೂ ಇಲ್ಲದಿದ್ರೂ ನೀವು ಮಾಡಲೇಬೇಕಾಗ್ತದೆ, ಅದನ್ನು ಬಿಟ್ಟು ಬಿಡುವ ಹಾಗೆ ಇರುವುದಿಲ್ಲ. ಅದಕ್ಕೆ ಸಾಲ ಮಾಡಬಹುದು. ಎರಡನೆಯದು ಅಗತ್ಯ ಅಂದರೆ ಸಾಮರ್ಥ್ಯ ಇದ್ರೆ ಮಾಡಿ, ಇಲ್ಲ ಅಂದ್ರೆ ಬಿಟ್ಟು ಬಿಡಿ. ಈದಿಗೆ ನಾವು ಬಹಳ ನಿಷ್ಠೆಯಿಂದ ಪಾಲಿಸುವ ಒಂದು ಸುನ್ನತ್ತು ಹೊಸ ಡ್ರೆಸ್ ಪರ್ಚೇಸ್ ಮಾಡಿ. ಈದಿಗೆ ಒಳ್ಳೆಯ ಡ್ರೆಸ್ ಹಾಕಬೇಕೆಂಬುದು ಸುನ್ನತ್ತು, ಹೊಸ ಡ್ರೆಸ್ ಹಾಕಬೇಕು ಅಂತ ಸುನ್ನತ್ತಿಲ್ಲ. ನಿಮ್ಮ ಇರುವ ಡ್ರೆಸ್ಗಳ ಪೈಕಿ ಒಳ್ಳೆಯ ಡ್ರೆಸ್ ಹಾಕಬೇಕು ಎಂಬುದು ಸುನ್ನತ್ತು. ಅದು ಹೊಸ ಡ್ರೆಸ್ ಆಗಬೇಕು ಅಂತ ಸುನ್ನತ್ತೇನೂ ಇಲ್ಲ. ಆದ್ರಿಂದ ಸಾಮರ್ಥ್ಯ ಇದ್ದರೆ ಪರ್ಚೇಸ್ ಮಾಡಬಹುದು, ಸಾಮರ್ಥ್ಯ ಇಲ್ಲ ಅಂದರೆ ಹೊಸ ಡ್ರೆಸ್ ಖರೀದಿಸದೇ ಇರಬಹುದು. ನಮ್ಮ ಸ್ಥಿತಿ ಏನಂದ್ರೆ, ಯಾರದೋ ಮದುವೆ, ನಿಮ್ಮ ಮನೆಯ ಮದುವೆ ಅಲ್ಲ, ಯಾರದೋ ಮನೆಯ ಮದುವೆ, ಅವರ ಸಂಬಂಧಿಕರು ಯಾರು, ಅವರ ಮದುವೆಗಾಗಿ ನಾವು ಇಡೀ ಫ್ಯಾಮಿಲಿ ಶಾಪಿಂಗ್ ಮಾಡುವುದು. ಹೊಸ ಬಟ್ಟೆ ಇಲ್ಲ ಎಂಬ ಕಾರಣಕ್ಕಲ್ಲ, ಬಟ್ಟೆ ಇಲ್ಲ ಎಂಬ ಕಾರಣಕ್ಕೂ ಅಲ್ಲ, ಹೊಸತ್ತು ಇಲ್ಲ ಎಂಬ ಕಾರಣಕ್ಕೂ ಅಲ್ಲ. ಅದು ಮೊನ್ನೆ ಆ ಮದುವೆಗೆ ಇದನ್ನು ಧರಿಸಿದ್ದೇನೆ ಅಥವಾ ಮೊನ್ನೆ ಆ ಫಂಕ್ಷನಿಗೆ ಇದನ್ನು ಧರಿಸಿದ್ದೇನೆ, ಇದೆಲ್ಲರೂ ನೋಡಿದ್ದಾರೆ, ಆದ್ದರಿಂದ ಈ ಮದುವೆಗೆ ಹೊಸತೆ ಆಗಬೇಕು ಅಂತ. ಇಂತಹ ಒಂದು ರೀತಿಯ ಮಾನಸಿಕತೆ. ಎಲ್ಲರೂ ಈ ಫ್ಯಾಮಿಲಿ ಶಾಪಿಂಗ್. ಮದುವೆ ಯಾರು? ನಿಮ್ಮದಲ್ಲ, ನಿಮ್ಮ ಮನೆಯ ಮದುವೆ ಅಲ್ಲ, ಯಾರದೋ ಮದುವೆಗಾಗಿ ಹೊಸ ಬಟ್ಟೆ ಇಲ್ಲ ಎಂಬ ಕಾರಣಕ್ಕೂ ಅಲ್ಲ, ಒಂದೆರಡು ಸಲ ಅದನ್ನು ಧರಿಸಿದ್ದಾರೆ, ಅದು ಯಾರು ನೋಡಿದ್ದಾರೆ ಎಂಬ ಕಾರಣಕ್ಕೆ ಮಾತ್ರ ಹೊಸತು ಪರ್ಚೇಸ್ ಮಾಡಲೇಬೇಕು. ಹೀಗೆ ಬಜೆಟ್ ಇಲ್ಲದೆ ಇರುವುದು, ಅಗತ್ಯ ಯಾವುದು ಅನಗತ್ಯ ಯಾವುದು ಅಂತ ಗೊತ್ತಿಲ್ಲದೆ ಇರುವುದು. ಹಾಗೆ ಈ ಉಮ್ಮತ್ತು, ಅದರ ಸ್ಥಿತಿ, ಅದರ ಆರ್ಥಿಕ ಸ್ಥಿತಿ, ಅದು ಒಂದು ರೀತಿಯಲ್ಲಿ ದಯನೀಯತೆಯ ಕಡೆಗೆ ಸಾಗುತ್ತಾರೆ. ಸಹೋದರರ ಕುಟುಂಬಕ್ಕೆ ಖಂಡಿತವಾಗಿಯೂ ಬಜೆಟ್ ಇರಬೇಕು. ಅತಿ ಅಗತ್ಯಗಳಿಗಾಗಿ ಉಪಯೋಗಿಸಲಿಕ್ಕೆ ದುಡ್ಡಿರಬೇಕು. ಅದೇ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವ ಕೆಲವು ವಿಷಯಗಳಿವೆ. ರೋಗ ಬರಬಹುದು, ಆಕ್ಸಿಡೆಂಟ್ ಆಗಬಹುದು, ನಿಮಗೆ ಗೊತ್ತಿಲ್ಲಲ್ಲ ಏನಾಗ್ತದೆ. ಹೀಗೆ ಅನ್ಎಕ್ಸ್ಪೆಕ್ಟೆಡ್, ನೀವು ನಿರೀಕ್ಷಿಸದೆ ಬರುವಂತಹ ಕೆಲವು ಖರ್ಚುಗಳು ಇರಬಹುದು. ಅತಿ ಅಗತ್ಯದ ಪಟ್ಟಿಯಲ್ಲಿ ಅದೆಲ್ಲೋ ಇರಬೇಕು. ಅದರ ಜೊತೆಗೆ ನಿಮ್ಮ ಅತಿ ಅಗತ್ಯದ ಪಟ್ಟಿಯಲ್ಲಿ ಸದಕ ಮಾಡುವ ದುಡ್ಡು ಇರಬೇಕು. ಅದು ಅತಿ ಅಗತ್ಯದ ಲಿಸ್ಟಿನಲ್ಲಿ ಸೇರಿ. ಮನುಷ್ಯನಿಗೆ ಅತಿ ಹೆಚ್ಚು ಸಂತೋಷವನ್ನು ಕೊಡುವ ವಿಷಯ ದಾನ ಧರ್ಮ. ಮನುಷ್ಯನಿಗೆ ಅತಿ ಹೆಚ್ಚು ನೆಮ್ಮದಿಯನ್ನು ಕೊಡುವ ವಿಷಯ ದಾನ ಧರ್ಮ. ನೀವು ತಿಂದ ಆಹಾರ, ಅದನ್ನು ಖಂಡಿತ ನೀವು ಮರೀತೀರಿ. ನೀವು 5 ಸ್ಟಾರ್ ಹೋಟೆಲ್ನಲ್ಲಿ ತಿಂದಿರಬಹುದು, ಯಾವುದೋ ಆಡಂಬರದ ಅಬ್ಬರದ ಮದುವೆಯಲ್ಲಿ 10 ಐಟಮ್ಸ್ಗಳನ್ನೆಲ್ಲ ನೀವು ತಿಂದಿರಬಹುದು. ಆದರೆ ನೀವು ತಿಂದದ್ದು ಯಾವುದೂ ನಿಮಗೆ ನೆನಪಿಲ್ಲಲ್ಲ, ನಾವು ತಿಂದದ್ದು ಯಾವುದೂ ನಮಗೆ ನೆನಪಿಲ್ಲ. ಮಧ್ಯಾಹ್ನ ಬಿರಿಯಾನಿ ತಿಂದರೆ ಸಂಜೆ ಒಂದು ಟೀ ಕುಡಿಯುವುದರ ಜೊತೆಗೆ ಆ ಬಿರಿಯಾನಿಯನ್ನು ನೀವು ಮರೆತು ಬಿಡುತ್ತೀರಿ. ಆದರೆ ನೀವೆಂದು ಕೂಡ ಮರೆಯದ ಒಂದು ವಿಷಯ ಇದೆ. ಅದೇನೆಂದರೆ, ನೀವು ಒಬ್ಬನ ಹಸಿವು ತಣಿಸಿದ್ದರೆ, ಒಬ್ಬ ಹಸಿದ ಮನುಷ್ಯ ನಿಮ್ಮ ಎದುರಿನಲ್ಲಿದ್ದಾನೆ, ನೀವು ಅವನಿಗೆ ಹೊಟ್ಟೆ ತುಂಬ ಊಟ ಕೊಟ್ಟಿದ್ದೀರಿ. ಅವನಿಗೆ ಊಟ ಸಿಕ್ಕಿದಾಗ ಆ ಮನುಷ್ಯ
ಸಂತೋಷದಿಂದ ನಿಮ್ಮ ಮುಖವನ್ನು ಹೀಗೆ ಕಣ್ಣರಳಿಸಿ ನೋಡಿ, ಅವನ ಕಣ್ಣಿನಿಂದ ಬಂದ ಸಂತೋಷದ ಕಣ್ಣೀರಿದೆಯಲ್ಲ, ಅದನ್ನು ಮರೆತು ಬಿಡ್ಲಿಕ್ಕೆ ನಿಮ್ಮ ಬದುಕಿನಲ್ಲಿ ನಿಮಗೆ ಖಂಡಿತ ಸಾಧ್ಯ ಇಲ್ಲ ಸಹೋದರ. ಹಸಿದ ಮನುಷ್ಯನಿಗೆ ಊಟ ಕೊಟ್ಟಾಗ, ಹೊಟ್ಟೆ ತುಂಬಿಸಿದಾಗ ಅವನು ನಿಮ್ಮ ಮುಖವನ್ನು ನೋಡಿ ವ್ಯಕ್ತಪಡಿಸಿದ ಆ ಸಂತೋಷದ ಭಾವನೆಗಳಿವೆ, ಅದನ್ನು ಮರೆತು ಬಿಡ್ಲಿಕ್ಕೆ ಖಂಡಿತ ನಿಮ್ಮಿಂದ ಸಾಧ್ಯವೇ ಇಲ್ಲ. ಅಂದರೆ ನಮ್ಮ ಬದುಕಿನಲ್ಲಿ ಅತಿ ಹೆಚ್ಚು ಸಂತೋಷವನ್ನು ಕೊಡುವ ವಿಷಯ ನಾವು ಮಾಡುವ ದಾನ ಧರ್ಮಗಳು, ನಮ್ಮಿಂದ ಇನ್ನೊಬ್ಬರಿಗೆ ಉಪಕಾರ ಆಗುವುದು, ಅದನ್ನೆಂದು ಕೂಡ ನಿಮಗೆ ಮೆರೀಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಮ್ಮ ಅತಿ ಅಗತ್ಯದ ಲಿಸ್ಟಿನಲ್ಲಿ ದಾನ ಧರ್ಮಗಳಿಗೂ ದುಡ್ಡಿಟ್ಟುಕೊಳ್ಬೇಕು. ಝಕಾತ್ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟಲ್ಲ, ನಿಮ್ಮ ಇಹಲೋಕಕ್ಕೆ ಮಾತ್ರ ಅಲ್ಲ, ಪರಲೋಕಕ್ಕೂ ಸ್ವಲ್ಪ ಇರಬೇಕು ನಮ್ಮ ಬಜೆಟ್ಟಿನಲ್ಲಿ. ಇತ್ತಖುನ್ನಾರ ವಲೌ ಬಿಶಿಕ್ಕಿ ತಮ್ರ ಅಂತ ಹೇಳಿದ್ರು ಅಲ್ಲಾಹನ ಪ್ರವಾದಿ. ಒಂದು ತುಂಡು ಖರ್ಜೂರ ಸದಕ ಮಾಡಿಯಾದರೂ ನೀವು ನರಕದಿಂದ ಪಾರಾಗಿಯ, ಒಂದು ತುಂಡು ಖರ್ಜೂರ ಸದಕ ಮಾಡಿಯಾದರೂ ನರಕದಿಂದ ನೀವು ಪಾರಾಗಿ. ನಿಮ್ಮನ್ನು ನರಕದಿಂದ ವಿಮೋಚನೆಗೊಳಿಸುವಲ್ಲಿ ಬಹಳ ದೊಡ್ಡ ರೋಲ್ ಇದೆ ನೀವು ಮಾಡುವ ಸದಕಗಳಿಗೆ, ನೀವು ಮಾಡುವ ದಾನ ಧರ್ಮಗಳಿಗೆ. ಆದ್ದರಿಂದ ಝಕಾತ್ ಎಂಬುದು ನಿಸಾಬಿರುವವರಿಗೆ ಮಾತ್ರ ಕಡ್ಡಾಯ. ಯಾರಿಗೆ ನಿಸಾಬ್ ಇದೆ ಅವರಿಗೆ ಮಾತ್ರ ಝಕಾತ್ ಕಡ್ಡಾಯ. ಆದರೆ ದಾನ ಧರ್ಮ ಹಾಗಲ್ಲ. ದಾನ ಧರ್ಮ ಪ್ರತಿಯೊಬ್ಬರು ಮಾಡಬೇಕು. ಪ್ರತಿಯೊಬ್ಬರು ತಮ್ಮ ಆಖರತ್ತಿಗಾಗಿ, ತಮ್ಮ ಬದುಕಿನಲ್ಲಿ ಅತಿ ಹೆಚ್ಚು ಸಂತೋಷವನ್ನು ಪಡೆಯುವುದಕ್ಕಾಗಿ ಸಹೋದರರ ಪ್ರತಿಯೊಬ್ಬರು ದಾನ ಧರ್ಮ ಮಾಡಬೇಕು, ಸದಕ ಮಾಡಬೇಕು. ನಿಮಗೆಷ್ಟು ಸಾಧ್ಯವೋ ಅಷ್ಟು. ಸಹಾಬೆ ಕಿರಾಮ್ನ ಎಂತಹ ಮಾದರಿಗಳಿವೆ ನಮ್ಮ ಎದುರಿನಲ್ಲಿ. ಸ್ವತಃ ಹಸಿವು ಸಹಿಸಿ ಅತಿಥಿಗಳ ಹಸಿವು ತಣಿಸಿದ ಮಾದರಿಗಳು. ಸ್ವತಃ ಅಗತ್ಯ ಇರುವಾಗಲೂ ಇತರರ ಅಗತ್ಯಗಳನ್ನು ಈಡೇರಿಸಲು ಕೆಲಸ ಮಾಡಿದ, ಪ್ರಯತ್ನ ಪಟ್ಟ, ಈಡೇರಿಸಿಕೊಟ್ಟ ನೂರಾರು ಉದಾಹರಣೆಗಳು ಸಹಾಬಿಗಳ ಬದುಕಿನಲ್ಲಿ. ಆದ್ದರಿಂದ ಸಹೋದರರೇ, ನಮ್ಮ ಅತಿ ಅಗತ್ಯದ ಲಿಸ್ಟಿನಲ್ಲಿ ಆಖರತ್ತಿಗಾಗಿ ಕೂಡ ಸ್ವಲ್ಪ ನಾವು ದುಡ್ಡು ಇಟ್ಕೊಳ್ಬೇಕು. ಸದಕಗಳಿಗಾಗಿ ಕೂಡ ಅತಿ ಅಗತ್ಯಗಳ ಪಟ್ಟಿಯಲ್ಲಿ ಸದಕಾದ ಒಂದು ಅಂಶ ಖಂಡಿತ ಇರಬೇಕು. ಹೀಗೆ ನಿಮಗೊಂದು ಬಜೆಟ್ ಇದೆ ಎಂದಾಗ ನಿಮಗೆ ಗೊತ್ತಿದೆ ಅತಿ ಅಗತ್ಯ ಯಾವುದು, ಅಗತ್ಯ ಯಾವುದು, ಅನಗತ್ಯ ಯಾವುದು ಅಂತ ನಿಮಗೆ ಗೊತ್ತಿದೆ. ನಿಮ್ಮ ವರಮಾನ ಎಷ್ಟು ಅಂತ ನಿಮಗೆ ಗೊತ್ತಿದೆ, ಎಷ್ಟು ಖರ್ಚು ಮಾಡುವ ಸಾಮರ್ಥ್ಯ ಇದೆ ಅಂತ ನಿಮಗೆ ಗೊತ್ತಿರುವುದಾದರೆ ಎಷ್ಟೋ ಸಮಸ್ಯೆಗಳಿಂದ ನಿಮಗೆ ಪಾರಾಗಬಹುದು. ಬಹಳ ಮಿನಿಮೈಸ್ ಮಾಡಬಹುದು ನಿಮ್ಮ ಸಮಸ್ಯೆಗಳನ್ನು. ಗಾಂಧೀಜಿ ಹೇಳಿದ ಒಂದು ಆಶಯ, ಮನುಷ್ಯನ ಅಗತ್ಯಗಳನ್ನು ಪೂರೈಸಲು ಬೇಕಾದಷ್ಟು ಸಂಪನ್ಮೂಲಗಳು ಈ ಭೂಮಿಯಲ್ಲಿ ಖಂಡಿತ ಇದೆ, ರಿಸೋರ್ಸಸ್. ಮನುಷ್ಯನ ಅಗತ್ಯಗಳನ್ನು ಈ ಜಗತ್ತಿನಲ್ಲಿ ಬದುಕುವ ಎಲ್ಲ ಮನುಷ್ಯರ 800 ಕೋಟಿ ಮನುಷ್ಯರಿದ್ರೆ 800 ಕೋಟಿ ಮನುಷ್ಯರ ಅಗತ್ಯಗಳನ್ನು ಪೂರೈಸಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲವೂ ಈ ಭೂಮಿಯಲ್ಲಿ ಇದೆ. ಆದರೆ ಒಬ್ಬನೇ ಒಬ್ಬನ ಆಸೆಯನ್ನು ಪೂರೈಸಲು ಬೇಕಾದ ಸಂಪತ್ತು ಭೂಮಿಯಲ್ಲಿ ಇಲ್ಲ ಅಂತ ಕಲಿಸಿಕೊಟ್ಟರು. 800 ಕೋಟಿ ಮನುಷ್ಯರ ಅಗತ್ಯಗಳನ್ನು ಪೂರೈಸಬೇಕಾದ ಸಂಪನ್ಮೂಲ ಜಗತ್ತಿನಲ್ಲಿದೆ. ಆದರೆ ಒಬ್ಬನೇ ಒಬ್ಬ ವ್ಯಕ್ತಿಯ ಆಸೆಯನ್ನು ತೀರಿಸಲು ಬೇಕಾದಷ್ಟು ಈ ಭೂಮಿಯಲ್ಲಿ ಖಂಡಿತ ಇಲ್ಲ. ನನ್ನ ಎಲ್ಲ ಅಗತ್ಯ ಈಡೇರಿದ ಮೇಲೆ ನಾನು ಸದಕ ಮಾಡುತ್ತೇನೆ ಅಂತ ನೀವು ತೀರ್ಮಾನ ಮಾಡುವುದಾದರೆ ಆ ಕಾಲ ನಿಮ್ಮ ಬದುಕಿನಲ್ಲಿ ಬರುವುದೇ. ನನ್ನೆಲ್ಲ ಅಗತ್ಯ ಈಡೇರಿದ ಮೇಲೆ ನಾನು ಈ ಕೆಲಸ ಮಾಡುತ್ತೇನೆ, ನನ್ನ ಎಲ್ಲ ಅಗತ್ಯ ಈಡೇರಿದ ಮೇಲೆ ನಾನು ಸದಕ ಮಾಡುತ್ತೇನೆ, ನನ್ನೆಲ್ಲ ಅಗತ್ಯ ಈಡೇರಿದ ಮೇಲೆ ನಾನು ಈ ಒಳಿತಿಗಾಗಿ ಕೊಡುತ್ತೇನೆ ಎಂದು ನೀವು ತೀರ್ಮಾನ ಮಾಡುವುದಾದರೆ ಅಂತಹ ಒಂದು ದಿನ ನಿಮ್ಮ ಬದುಕಿನಲ್ಲಿ ಬರುವುದೇ ಇಲ್ಲ. ವಲಾ ತುಬದ್ದಿರ್ ತಬ್ದೀರಾ ಇನ್ನಲ್ ಮುಬದ್ದಿರೀನ ಕಾನು ಇಖ್ವಾನ ಶಯಾತೀನ್. ಕುರ್ಆನ್ ಅಷ್ಟು ಮನೋಹರವಾಗಿ ಹೇಳಿತು, ದುಂದು ವೆಚ್ಚ ಮಾಡಬೇಡಿ, ದುರ್ವ್ಯಯ ಮಾಡಬೇಡಿ, ಅನಗತ್ಯ ಖರ್ಚು ಮಾಡಬೇಡಿ. ದುಂದುಗಾರರು ಪಿಶಾಚಿಯ ಅಣ್ಣ ತಮ್ಮಂದಿರು, ದುಂದುಗಾರರು ಪಿಶಾಚಿಯ ಅಕ್ಕ ತಂಗಿಯರು, ಪಿಶಾಚಿ ಅಲ್ಲಾಹನ ಶತ್ರು ಎಂದು ಪವಿತ್ರ ಕುರ್ಆನ್ ದುಂದು ವೆಚ್ಚದ ಬಗ್ಗೆ ಬಹಳ ಕಠಿಣವಾದ ಎಚ್ಚರಿಕೆಯನ್ನು ಕೊಡುತ್ತದೆ. ಖರ್ಚು
ಖರ್ಚನ್ನು ಉತ್ಪಾದಿಸ್ತದೆ. ಖರ್ಚನ್ನು ಉತ್ಪಾದಿಸ್ತದೆ. ಕಾರು ಪರ್ಚೇಸ್ ಮಾಡಿದ್ದೀರಿ ನೀವು, ಕಾರು ಪರ್ಚೇಸ್ ಮಾಡಿದ್ರೆ ಖರ್ಚು ಮುಗಿಯುವುದಿಲ್ಲ, ಅದಕ್ಕೆ ಮತ್ತೆ ಪೆಟ್ರೋಲ್ ಹಾಕಬೇಕು, ಅದರ ಮೇಂಟೆನೆನ್ಸ್ ಇದೆ, ಅದಕ್ಕೆ ಇನ್ಸೂರೆನ್ಸ್ ಇದೆ, ಅದಕ್ಕೆ ಟ್ಯಾಕ್ಸ್ ಇದೆ. ಖರ್ಚನ್ನು ಉತ್ಪಾದಿಸುತ್ತದೆ. ಎಲ್ಲ ವಿಷಯಗಳು ಖರ್ಚನ್ನು ಉತ್ಪಾದಿಸ್ತದೆ. ಆದ್ರಿಂದ ಎಷ್ಟು ಖರ್ಚು ಮಾಡುವ ಸಾಮರ್ಥ್ಯ ಇದೆ ಅಂತ ನಮಗೆಲ್ಲ ಗೊತ್ತಿರ್ಬೇಕು. ಲೋನ್ ಕೊಡುವವರೆಲ್ಲ ಆರಾಮದಿದ್ದಾರೆ. ನೀವು ಫೈನಾನ್ಸ್ನವರು ಕರೆದು ಕೊಡ್ತಾರೆ, ಬ್ಯಾಂಕಿನವರು ಫೋನ್ ಮಾಡಿ ಕೊಡ್ತಾರೆ, ಬಜಾಜ್ ಫೈನಾನ್ಸ್ನವರು ನಿಮ್ಮ ಹಿಂದೆ ಬೀಳ್ತಾರೆ. ಆದ್ರೆ ನಿಮಗೆ ನಿಮ್ಮ ಸಾಮರ್ಥ್ಯ ಏನು ಅಂತ ಗೊತ್ತಿರ್ಬೇಕು. ನಿಮ್ಮ ಸಾಮರ್ಥ್ಯ ಏನು ಅಂತ ಗೊತ್ತಿರ್ಬೇಕು. ಇಲ್ಲ ಅಂದರೆ ನೀವು ಈ ಜಗತ್ತಿನ ಗುಲಾಮರಾಗಿ, ಮನುಷ್ಯನ ಗುಲಾಮರಾದರೆ ಆ ಗುಲಾಮಗಿರಿಯಿಂದ ಹೊರಗೆ ಬರಬಹುದು. ಆದರೆ ಜಗತ್ತಿನ ಗುಲಾಮಗಿರಿಯಿಂದ ಹೊರಗೆ ಬರಲಿಕ್ಕೆ ನಿಮಗೆ ಸಾಧ್ಯವೇ ಇಲ್ಲ. ನಾವು ಕೆಲವೊಮ್ಮೆ ಹೀಗೆ ಅಲ್ಲದ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೆ. ಹೀಗೆ ಇರಬೇಕು ಅಂತ. ನೀವು ಮಂಗನನ್ನು ಕುಣಿಸುವವರನ್ನು ನೋಡಿರ್ಬೋದು. ಮಂಗ ಕುಣಿಸುವವರು ಅಂತ ಕೆಲವರು ಇರ್ತಾರೆ. ಮುಂಚೆಲ್ಲ ಇದ್ರೆ ಈಗ ಕಡಿಮೆ ಆಗ್ತಾ ಇದೆ. ಅವನ ಕೈಯಲ್ಲಿ ಒಂದು ಮಂಗ ಇರ್ತದೆ, ಅದರ ಕುತ್ತಿಗೆ ಒಂದು ಹಗ್ಗ ಹಾಕಿರ್ತಾನೆ. ಈ ಮಂಗ ಅವ ಕುಣಿ ಅಂತ ಹೇಳಿದಾಗ ಕುಣಿಯುತ್ತದೆ, ಸ್ಟಾಪ್ ಮಾಡುವಂತ ಹೇಳಿದ್ರೆ ಸ್ಟಾಪ್ ಮಾಡ್ತದೆ, ನಡಿ ಅಂತ ಹೇಳಿದ್ರೆ ನಡೆಯುತ್ತದೆ. ನಿಜವಾಗಿ ಮಂಗ ಎಂಬುದು ಬಹಳ ಧೈರ್ಯಶಾಲಿ ಪ್ರಾಣಿ, ಬಹಳ ತೀವ್ರ ತುಂಟತನ ಪ್ರಾಣಿ. ಮಂಗ ಯಾರ ಭಯವೂ ಇಲ್ಲ ಅದಕ್ಕೆ. ಮಂಗನನ್ನು ನೀವು ನೋಡಿ, ಅದಕ್ಕೆ ಯಾರ ಭಯವೂ ಇಲ್ಲ. ಅದು ಸಿಂಹ ಮಲಗಿದ್ರೆ ಅದರ ಮೇಲೂ ಹೋಗಿ ಕೂತ್ಕೊಂಡು ಎಲ್ಲಿಗೂ ಹಾರಿ ಹೋಗ್ತದೆ. ಹುಲಿ ಒಂದು ಕಡೆ ಮಲಗಿದ್ರೆ ಅದರ ಮೇಲೂ ಹೋಗಿ ಕೂತ್ಕೊಂಡು ಹಾರಿ ಹೋಗ್ತದೆ. ಅದು ನಿಮ್ಮ ಬಳಿ ನಾಡಿಗೂ ಬರ್ತದೆ, ನಾಡಿಗೆ ಮಾತ್ರ ಅಲ್ಲ, ನಿಮ್ಮ ನಾಡಿಗೂ ಬರ್ತದೆ. ಅದಕ್ಕೆ ಯಾರ ಭಯವೂ ಇಲ್ಲ. ಅಂತಹ ವಿಪರೀತ ಧೈರ್ಯ ಇರುವ, ವಿಪರೀತ ತುಂಟತನ ಇರುವ ಒಂದು ಪ್ರಾಣಿ ಮಂಗ. ಆದರೆ ಅದನ್ನು ಕುಣಿಸುವವ ಅವ, ಈ ಮಂಗ ಇವ ನನ್ನ ಯಜಮಾನ, ಇವ ನನಗೆ ಅನ್ನ ಕೊಡುವವ, ಇವ ಇಲ್ಲದೆ ನಾನು ಬದುಕುವುದಿಲ್ಲ. ಆದ್ದರಿಂದ ಇವ ಹೇಳಿದ ಹಾಗೆ ನಾನು ಕೇಳಬೇಕು ಎಂದು ಮಂಗನನ್ನು ನಂಬಿಸುವಲ್ಲಿ ಅದನ್ನು ಕುಣಿಸುವವ ಯಶಸ್ಸು ಸಾಧಿಸಿದ, ವಿಜಯ ಸಾಧಿಸಿದ. ಆದ್ದರಿಂದ ಇಷ್ಟು ಧೈರ್ಯಶಾಲಿಯಾದ ಮಂಗ ಗುಲಾಮ. ಅದೇ ರೀತಿ ಸಂಪ್ರದಾಯಗಳು, ಮಾಮೂಲಿಗಳು ನಿಮ್ಮನ್ನು ಗುಲಾಮರನ್ನಾಗಿ ಮಾಡಿದೆ, ಕುಣಿಸ್ತಾ ಇದ್ದಾರೆ ನಿಮ್ಮನ್ನು. ಯಾರು ಹೀಗೆ ಇರಬೇಕು, ಮದುವೆ ಅಂದರವ ಹೀಗೆ, ದಾವತ್ ಅಂದರವ ಹೀಗೆ, ಡ್ರೆಸ್ ಅಂದರವ ಹೀಗೆ ನಿಮ್ಮನ್ನು ಮಾಮೂಲಿಗಳು, ಸಂಪ್ರದಾಯಗಳು ನಿಮ್ಮನ್ನು ಗುಲಾಮರನ್ನಾಗಿ ಮಾಡಿದೆ. ಯಾರು ನಿಮ್ಮನ್ನು ಕುಣಿಸ್ತಾ ಇದ್ದಾರೆ? ನಿಮ್ಮ ಸ್ವಂತಿಕೆಯನ್ನು ಬಿಟ್ಟು, ನಿಮ್ಮ ಸಾಮರ್ಥ್ಯವನ್ನು ಬಿಟ್ಟು ಯಾರೋ ನಿಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ. ಮಂಗನನ್ನು ಆಟ ಆಡಿಸಿದಂತೆ ನಿಮ್ಮನ್ನು ಯಾರು ಕುಣಿಸ್ತಾ ಇದ್ದಾರೆ, ಯಾರು ಆಟ ಆಡಿಸ್ತಾ ಇದ್ದಾರೆ? ಸಹೋದರ, ನಾವೆಲ್ಲ ಇವತ್ತು ಸಾಲಗಾರ. ಯಾರಿಗೆಲ್ಲ ಸಾಲ ಇದೆ ಅಂತ ಕೇಳಿದ್ರೆ ಇಲ್ಲಿ ಕುಳಿತ ಹೆಚ್ಚಿನ ಮಂದಿ ಕೈ ಮೇಲೆ ಮಾಡ್ತೀವಿ. ಸಾಲ ಇಲ್ಲದವರು ಬಹಳ ಕಡಿಮೆ. ಆದರೆ ನೀವು ಯಾಕೆ ಸಾಲಗಾರರಾದರು? ನೀವು ಯಾಕೆ ಸಾಲ ಮಾಡಿದ್ರು? ನನ್ನ ಮಗನಿಗೆ, ನನ್ನ ಮಕ್ಕಳ ಹಸಿವು ತಣಿಸಲಿಕ್ಕೆ ನನಗೆ ದಾರಿಗಳಿರಲಿಲ್ಲ. ನನ್ನ ಮಕ್ಕಳ ಹಸಿವು ತಣಿಸುವುದಕ್ಕಾಗಿ ನಾನು ಸಾಲ ಮಾಡಿದ್ದೇನೆ ಎಂದು ಹೇಳುವವರು ಈ ಪಟ್ಟಿಯಲ್ಲಿ ಯಾರೂ ಇರಲಿಲ್ಲ. ನನ್ನ ಮಗನಿಗೆ ಬಟ್ಟೆ ಇರಲಿಲ್ಲ, ಮಾನ ಮುಚ್ಚಲಿಕ್ಕೆ ನನ್ನ ಮಕ್ಕಳಿಗೆ ಬಟ್ಟೆ ಇರಲಿಲ್ಲ, ಬಟ್ಟೆ ಖರೀದಿಸುವುದಕ್ಕಾಗಿ ನಾನು ಸಾಲಗಾರನಾಗಿದ್ದೇನೆ ಎಂದು ಕೈ ಎತ್ತುವವರು ನಮ್ಮ ಪೈಕಿ ಯಾರೂ ಇರಲಿಕ್ಕಿಲ್ಲ. ಸಹೋದರ, ನನಗೆ ಆಸ್ಪತ್ರೆ ಬಿಲ್ಲು ಕಟ್ಟಲಿಕ್ಕೆ ದುಡ್ಡಿರಲಿಲ್ಲ, ನನ್ನದು ಅಥವಾ ನನ್ನ ಪತ್ನಿಯದ್ದು. ನನ್ನ ಮಕ್ಕಳದ ಆಸ್ಪತ್ರೆಗೆ ಬಿಲ್ಲು ಕಟ್ಟಲಿಕ್ಕೆ ದುಡ್ಡಿಲ್ಲದ ಕಾರಣಕ್ಕೆ ನಾನು ಸಾಲಗಾರನಾಗಿದ್ದೇನೆ ಎಂದು ಕೈ ಎತ್ತುವವರು ಸಹೋದರರೇ ನಮ್ಮ ಪೈಕಿ ಯಾರು ಇರಲಿಕ್ಕಿಲ್ಲ. ಮತ್ತೆ ನೀವೆಲ್ಲ ಯಾಕೆ ಸಾಲಗಾರರು? ಇರುವ ಸವಲತ್ತು ಸಾಕಾಗದೆ ಸವಲತ್ತನ್ನು ಹೆಚ್ಚಿಸುವುದಕ್ಕಾಗಿ ಸಾಲ ಮಾಡಿ. ಇರುವ ಸವಲತ್ತು ಸಾಕಾಗಲಿಲ್ಲ, ಇರುವ ಮನೆ ಸಾಕಾಗಲಿಲ್ಲ, ಇರುವ ಇಂಟೀರಿಯರ್ ಸಾಕಾಗಲಿಲ್ಲ. ಹೀಗೆ ಇರುವ ಸವಲತ್ತು ಸಾಕಾಗದ ಕಾರಣಕ್ಕೆ ನಾವಲ್ಲಿ ಇವತ್ತು ಸಾಲಗಾರರಾಗಿದ್ದೇವೆ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಸಾಲ
ರಾತ್ರಿ ನಿಮ್ಮ ನಿದ್ದೆಯನ್ನು ಹಾಳು ಮಾಡುತ್ತದೆ, ಹಗಲು ನಿಮ್ಮ ಗೌರವವನ್ನು ಮಣ್ಣು ಪಾಲು ಮಾಡುತ್ತದೆ. ಸಾಲ ರಾತ್ರಿ ನಿಮ್ಮ ನಿದ್ದೆಯನ್ನು ಹಾಳು ಮಾಡುತ್ತದೆ. ಸಾಲ ಇರುವವನಿಗೆ ನಿದ್ದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಾಳೆ ಬೆಳಿಗ್ಗೆ ಸಾಲಗಾರ ಮನೆಗೆ ಬರುತ್ತಾನೆ, ಅವನ ನಿಂದನೆ, ಅವನ ಬೈಗುಳ, ಅದೆಲ್ಲವನ್ನು ನಾನು ಸಹಿಸಬೇಕಾಗ್ತದೆ. ಸಾಲಗಾರ ನಾಳೆ ಮನೆಗೆ ಬಂದರೆ ಏನಾಗಬಹುದು ಎಂಬ ಆತಂಕ ನಿಮ್ಮ ನಿದ್ದೆಯನ್ನು ದೂರ ಮಾಡುತ್ತದೆ. ಹಗಲು ಸಂದರ್ಭದಲ್ಲಿ ನಿಮ್ಮ ಮರ್ಯಾದೆಯನ್ನು ಮಣ್ಣು ಪಾಲು ಮಾಡುತ್ತದೆ. ನೀವೊಳ್ಳೆಯ ಬ್ರಾಂಡೆಡ್ ಡ್ರೆಸ್ ಎಲ್ಲ ಹಾಕಿ ಪತ್ನಿ ಮಕ್ಕಳ ಜೊತೆ ಫಂಕ್ಷನಿಗೆ ಮದುವೆಗೆ ಹೊರಟದ್ದು, ಎದುರಿನಲ್ಲಿ ಸಿಕ್ಕಿದ ನಿಮ್ಮ ಸಾಲಗಾರ ಏನಾಗ್ತದೆ? ಅವ ಏನೆಲ್ಲ ನಿಮ್ಮನ್ನು ಮಾಡಲಿಕ್ಕೆ ಸಾಧ್ಯವೋ ಅದನ್ನು, ಯಾವ ರೀತಿಯಲ್ಲಿ ನಮ್ಮನ್ನು ಅಪಮಾನಿಸಲಿಕ್ಕೆ ನಿಂದಿಸಲಿಕ್ಕೆ ಸಾಧ್ಯವೋ ಅದೆಲ್ಲವನ್ನು ಮಾಡುತ್ತಾನೆ. ನಿಮ್ಮ ಗೌರವ ಮಣ್ಣು ಪಾಲಾಗ್ತದೆ, ನಿಮ್ಮ ಇಜ್ಜತ್ ಹಾಳಾಗ್ತದೆ. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಉಹುದ್ ಯುದ್ಧದ ಅವಲೋಕನದಲ್ಲಿ ಕುರ್ಆನ್ ವಿವರಿಸಿತು, ಇನ್ ತತ್ತಕು ವ ತಸ್ಬಿರು ಲಾ ಯದುರ್ರುಕುಂ ಕೈದುಹುಂ ಶೈಆ. ಉಹುದ್ ಯುದ್ಧದ ಅವಲೋಕನ ಅಲ್ಲಾಹ್ ಮಾಡುವ, ನಿಮಗೆ ತಕ್ವ ಮತ್ತು ಸಬುರ್ ಇರುವುದಾದರೆ ಎಲ್ಲ ಕುತಂತ್ರಗಳಿಂದ ನಿಮಗೆ ಪಾರಾಗಲಿಕ್ಕೆ ಸಾಧ್ಯ. ತಕ್ವ ಮತ್ತು ಸಬುರ್ ಇರುವುದಾದರೆ ಯಾವ ಕುತಂತ್ರಗಳು ನಿಮ್ಮನ್ನು ದಾರಿ ತಪ್ಪಿಸಲಾರವು. ಅದು ಯುದ್ಧದ ವಿಷಯದಲ್ಲಿ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲೂ, ಆರ್ಥಿಕ ವಿಷಯದಲ್ಲಿ ಬಹಳ ಮುಖ್ಯವಾಗಿ ವ್ಯವಹಾರದಲ್ಲಿ ನಿಮಗೆ ತಕ್ವ ಮತ್ತು ಸಬುರ್ ಇದೆ ಎಂದಾದರೆ, ಸಹೋದರ ಸಹೋದರಿಯರೇ, ಯಾರ ಬಳಿಯೂ ತಲೆ ತಗ್ಗಿಸದೆ ಧೈರ್ಯದಿಂದ ತಲೆ ಎತ್ತಿ ಬದುಕಲಿಕ್ಕೆ ನಿಮಗೆ ಸಾಧ್ಯ. ನಿಮ್ಮ ವ್ಯವಹಾರದಲ್ಲಿ ನಿಮಗೆ ತಕ್ವ ಇದೆ, ಸಬುರ್ ಇದೆ ಎಂದಾದರೆ, ನಿಮಗೆ ಬಜೆಟ್ ಇದೆ ಎಂದಾದರೆ, ನಿಮ್ಮ ವ್ಯವಹಾರದಲ್ಲಿ ನಿಯಂತ್ರಣ ಇದೆ ಎಂದಾದರೆ, ನಿಮಗೆ ಯಾರ ಭಯವೂ ಇಲ್ಲದೆ, ಅಪಮಾನ ಇಲ್ಲದೆ, ಬಹಳ ಧೈರ್ಯದಿಂದ ತಲೆ ಎತ್ತಿ ಬದುಕಲಿಕ್ಕೆ ಸಾಧ್ಯ. ಸಹೋದರ, ನಮ್ಮ ವ್ಯಕ್ತಿತ್ವ ಮುಖ್ಯ. ನಿಮಗೆ ಒಳ್ಳೆಯ ವ್ಯಕ್ತಿತ್ವ ಇರುವುದಾದರೆ ನೀವು ಹಾಕಿದ ಡ್ರೆಸ್ಸಿನ ಬ್ರ್ಯಾಂಡ್ ಯಾವುದು, ನೀವು ಓಡಾಡುವ ಕಾರು ಯಾವುದು, ಇದು ಯಾವುದನ್ನು ಜನರು ಪರಿಗಣಿಸುವುದಿಲ್ಲ. ನಾವು ಮೂರ್ಖರು. ನೋಡಿ, ಮದುವೆಗೆ ನಾನು ಯಾವ ಡ್ರೆಸ್ ಹಾಕಿದ್ದೇನೆ ಅಂತ ಬೇರೆಯವರು ನೋಡುವುದಿಲ್ಲ. ಯಾಕೆಂದ್ರೆ ಅವ ಹಾಕಿದ ಡ್ರೆಸ್ಸಿನ ಬಗ್ಗೆ ಟೆನ್ಷನ್ ಅಲ್ಲಿ ಇರ್ತಾರೆ. ನಾನು ಈ ಡ್ರೆಸ್ ಮುಂಚೆ ಹಾಕಿದ್ದ, 2 ಸಲ ಹಾಕಿದ್ದ, ಬೇರೊಂದು ಫಂಕ್ಷನಿಗೆ ಹಾಕಿದ್ದ, ಇದೆಲ್ಲ ಎದುರಿನವ ನೋಡುವುದಿಲ್ಲ. ಯಾಕೆಂದ್ರೆ ಅವನ ಡ್ರೆಸ್ಸಿನ ಬಗ್ಗೆ ಚಿಂತೆಯಲ್ಲಿ ಇರ್ತಾನೆ, ಅವರ ಡ್ರೆಸ್ಸಿನ ಬಗ್ಗೆ ನೀವು ಏನು ತಿಳ್ಕೊಳ್ತೀರಿ ಎಂಬ ಚಿಂತೆಯಲ್ಲಿ ಇರ್ತಾನೆ ಅವ. ಮತ್ತೆ ನಿಮ್ಮ ಡ್ರೆಸ್ ಎಲ್ಲ ಅವನಿಗೆ ಕಾಣಿಸ್ತದೆ. ಇದನ್ನು ನಾವು ಕಟ್ಟಿಕೊಂಡಿರುವ ಭ್ರಮೆಗಳು. ಆದ್ದರಿಂದ ಸಹೋದರ ಸಹೋದರಿಯರೇ, ಬದುಕಿಗೆ ಒಂದು ಬಜೆಟ್ ಇದೆ. ಬದುಕಿನಲ್ಲಿ ಅತ್ಯಂತ ಅಗತ್ಯವಾದದ್ದು ಯಾವುದು, ಅಗತ್ಯ ಯಾವುದು, ಅನಗತ್ಯ ಯಾವುದು ಎಂಬುದನ್ನು ತಿಳಿದು ಖರ್ಚು ಮಾಡುವ, ಬಜೆಟ್ ಮಾಡುವ ಆ ಸಂಸ್ಕಾರ ಇಸ್ಲಾಂ ಕಲಿಸಿಕೊಟ್ಟ ಆ ಮಾದರಿ, ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟ ಮಾದರಿ, ಅದನ್ನು ಪಾಲಿಸುವುದಾದರೆ ಇಹಲೋಕದಲ್ಲೂ ಬಹಳ ನೆಮ್ಮದಿಯಿಂದ, ಬಹಳ ಸಂತೋಷದಿಂದ ಬದುಕಲಿಕ್ಕೆ ಖಂಡಿತ ಸಾಧ್ಯ ಇದೆ. ನಾಳೆ ಪರಲೋಕದಲ್ಲಿ ಅಲ್ಲಾಹನ ನ್ಯಾಯಾಲಯದಲ್ಲಿ ಹೆಚ್ಚಿನ ವಿಚಾರಣೆಗಳಿಲ್ಲದೆ, ಸಮಸ್ಯೆಗಳಿಲ್ಲದೆ ಅಲ್ಲಾಹನ ವಿಚಾರಣೆಯ ಮೈದಾನದಲ್ಲಿ ಪಾರಾಗಲಿಕ್ಕೆ ಖಂಡಿತ ಸಾಧ್ಯ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಆ ಸೌಭಾಗ್ಯಶಾಲಿಗಳಲ್ಲಿ ನಮ್ಮೆಲ್ಲರನ್ನು ಸೇರಿಸಿ.